ಆಲ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋ ಬಂದು ಕಬಾಬ್, ಚಿಕನ್ ಕಬಾಬ್. ಸೊ ಅದಕ್ಕೆ ಹೇಗೆ ಏನು ಅಂತೆಲ್ಲ ಪ್ರಾಸೆಸ್ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಮೊದಲಿಗೆ ಚಿಕನ್ನ ಚೆನ್ನಾಗಿ ತೊಳಿಬೇಕು. ನಾನಿಲ್ಲಿ 2 ಬಾರಿ ನೀರು ಹಾಕಿ ತೊಳೆದು ಒಂದು ಕಡೆ ಇಟ್ಟಿದ್ದೀನಿ. ಈಗ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ. ಸೊ ಒಂದು ಬೌಲ್ ತೊಗೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸಿರೋ ಕಪ್ಪಲ್ಲಿ 1/2 ಕಪ್ ಅಥವಾ 2 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಚಿಕನ್ ಕಬಾಬ್ ಪೌಡರ್ ಪ್ಯಾಕೆಟು 10 ರೂಪಾಯಿದು ಫುಲ್ಲು ಹಾಕ್ಕೊಳ್ಳಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 1 ಮೊಟ್ಟೆ. ಇಲ್ಲಿ ಅರ್ಧ ಕೆ ಜಿಗೆ 1 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ 1 ಕೆ ಜಿ ಇದ್ದರೆ 2 ಮೊಟ್ಟೆ ಹಾಕ್ಕೊಳ್ತೀನಿ. 1 ಮೊಟ್ಟೆ ವಿತ್ ಎಲ್ಲೋ ಆ್ಯಂಡ್ ಇನ್ನೊಂದು ಮೊಟ್ಟೆ ವಿದೌಟ್ ಎಲ್ಲೋ ಹಾಕ್ಕೊಳ್ತೀನಿ. ಎಲ್ಲೋ ಹಾಕೋದಷ್ಟು ತುಂಬ ನೊರೆ ಬರುತ್ತೆ ಎಣ್ಣೆಯಲ್ಲಿ, ಹಾಗಾಗಿ 1 ವಿದೌಟ್ ಎಲ್ಲೋ ಹಾಕ್ಕೊಳ್ತೀನಿ. ನೆಕ್ಸ್ಟು 1/2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್, ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಬೇಕು. ಸಾಲ್ಟ್ ಆಲ್ರೆಡಿ ಕಬಾಬ್ ಪೌಡರಲ್ಲಿರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಲ್ಟ್ ಇದಕ್ಕೆ. ನೆಕ್ಸ್ಟ್ ಮಿಕ್ಸ್ ಮಾಡಿ ಚೆನ್ನಾಗಿ ನೀರೇನು ಹಾಕಬೇಡಿ, ಹಾಗೆ ಮಿಕ್ಸ್ ಮಾಡಿ. ಮೊಟ್ಟೆಯಲ್ಲೇ ನಾವು ಮಿಕ್ಸ್ ಮಾಡ್ಕೊಬೇಕು ಇದನ್ನು. ಸೊ ಮಿಕ್ಸ್ ಮಾಡಿದಾದಮೇಲೆ ನೀವು ನೋಡ್ಬೋದು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡಿ. ಅಟ್ಲೀಸ್ಟ್ ಒಂದು 1/2 ಅವರ್ ಆದರೂ ನಾವು ಇಡಬೇಕು, ಇಲ್ಲ ಅಟ್ಲೀಸ್ಟ್ 15 ಮಿನಿಟ್ಸ್ ಆದರೂ ಇಟ್ಟರೂ ಕೂಡ ಪರವಾಗಿಲ್ಲ. ನಾನು ಇಲ್ಲಿ 1/2 ಅವರ್ ಯೂಶಲಿ ಇಡ್ತೀನಿ ಯಾವಾಗಲೂ ಮ್ಯಾರಿನೇಟ್ ಮಾಡಿ. ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಕಬಾಬ್ ಪೀಸ್ ಮುಳುಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನೀವು ಕೂಡ ಇಷ್ಟೇ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಈಗ ಎಣ್ಣೆ ಕಾದಿದೆ, ಅದರೊಳಗಡೆ ಚಿಕನ್ ಕಬಾಬ್ ಬಿಡ್ತಾ ಇದ್ದೀನಿ. ಇಷ್ಟೇ ಹಾಕ್ಕೊಬೇಕು ಅಂತ ಏನಿಲ್ಲ, ಇದಕ್ಕಿಂತಲೂ ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ ಎಣ್ಣೆ. ಬಟ್ ನಾನು ಸ್ವಲ್ಪ ಪೀಸಸ್ ಮುಳುಗಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಈ ಕಬಾಬ್ ಎಣ್ಣೆನ ಯಾರೂ ರಿಯೂಸ್ ಮಾಡಲ್ಲ, ನಾನಿಲ್ಲಿ ಯಾರಿಗಾನ ಕೊಟ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಜಾಲರ ತೊಗೊಂಡು ಅಂಟಿರೋದನ್ನೆಲ್ಲ ಸ್ಪ್ರೆಡ್ ಮಾಡ್ತೇನೆ, ಸಪ್ರೇಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ 2 ಕಡೆಯೂ ಬೇಯೋ ಥರ ತಿರುವು ಹಾಕ್ಬಿಟ್ಟು 2 ಕಡೆಯೂ ಬೆಂದಿದ್ದಾದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು 5 ಮಿನಿಟ್ಸ್ ಬೇಯೋಕೆ ಬಿಡಿ. ಚಿಕನ್ ಬೇಯಬೇಕು, ಚಿಕನ್ ಬೆಂದಷ್ಟು ಒಳ್ಳೆಯದು ಡೈಜೆಷನ್ಗೆ. ಸೊ ಈಗ ನೀವು ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆದಮೇಲೆ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಇನ್ನೊಂದು ಸತಿನೂ ಚಿಕನ್ನ ಹಾಕ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಂದರೆ ನಂಗೆ ತುಂಬ ಇಷ್ಟ, ಹಾಗಾಗಿ ಕಬಾಬ್ ಮೇಲೆ ಹಾಕ್ಕೊಳ್ತೀನಿ. ನಮ್ಮ ಮನೇಲಿ ಯಾರೇ ಬರಲಿ ಗೆಸ್ಟು ನಾನ್ ವೆಜ್ ಇದ್ದಾಗ ನಾನು ಕಬಾಬ್ ಕಂಪಲ್ಸರಿ ಮಾಡೇ ಮಾಡ್ತೀನಿ. ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಜ್ಯೂಸಿ ಆಗಿದೆ. ಆ್ಯಂಡ್ ಆಲ್ ಟೈಮ್ ಫೇವ್ರೆಟ್ ನಮ್ಮ ಮನೇಲಿ ಕಬಾಬ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.